ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಆಗಸ್ಟ್ 19ರಿಂದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿಗಳು ಆರಂಭ. ರಾಜು ಹೆಬ್ಬಳ್ಳಿ 2026ನೇ ಸಾಲಿನ ಕಾರ್ಯನಿರತ ಪತ್ರಕರ್ತರಿಗಾಗಿ ಮಾಧ್ಯಮ ಕ್ರಿಕೆಟ್ ಲೀಗ್ ಆಯೋಜನೆ ಮಾಡಲಾಗಿದ್ದು, ನಗರದ ವಿಡಿಎಸ್ಟಿಸಿ ಮೈದಾನದಲ್ಲಿ ಆಗಸ್ಟ್ 19ರಿಂದ ಪಂದ್ಯಾವಳಿಗಳು ನಡೆಯಲಿವೆ. ಜಿಲ್ಲೆಯ ಒಟ್ಟು 4 ತಂಡಗಳು ಭಾಗವಹಿಸಲಿವೆ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ರಾಜು ಹೆಬ್ಬಳ್ಳಿ ಹೇಳಿದರು. ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆಟವಾಡುವವರು ಕಡ್ಡಾಯವಾಗಿ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯತ್ವ ಕಾರ್ಡ್ ಹೊಂದಿರಬೇಕು. ಈಗಾಗಲೇ ಒಂದು ತಂಡದಲ್ಲಿ 14 ಸದಸ್ಯರಿದ್ದು, ಹೆಚ್ಚುವರಿಯಾಗಿ ಮತ್ತೋರ್ವ ಸದಸ್ಯನನ್ನ ಸೇರ್ಪಡೆಗೊಳಿಸಲು ಅವಕಾಶ ಕಲ್ಪಿಸಲಾಗಿದೆ. ಸಂಘದ ಪಂದ್ಯಾವಳಿಗಳಿಗೆ ಮಂಜುನಾಥ್ ಅಬ್ಬಿಗೇರಿ ಹಾಗೂ ರವಿಕಾಂತ್ ಅಂಗಡಿ ಅವರು ಊಟದ ವ್ಯವಸ್ಥೆ ಮಾಡಲಿದ್ದಾರೆ ಎಂದರು. ವಿನ್ನರ್ಸ್ ತಂಡದ ಮಾಲಕರಾದ ಡಾ ಅನಂತ್ ಕಾರ್ಕಳ್ ಮಾತನಾಡಿ, ಮಾಧ್ಯಮದವರು ನಾವೆಲ್ಲ ಒಂದು ಎನ್ನುವ ಉದ್ದೇಶದಿಂದ ಕ್ರಿಕೆಟ್ ಆಯೋಜನೆ ಮಾಡಿದ್ದು ಐತಿಹಾಸಿಕ ಕ್ಷಣವಾಗಿದೆ. ಆಟದಿಂದ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢವಾಗಲು ಸಾಧ್ಯವಾಗುತ್ತದೆ. ಎಲ್ಲ ಆಟಗಾರರು ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ಯಶಸ್ವಿಗೊಳಿಸಿ ಎಂದರು. ಟೂರ್ನಿಯುದ್ದಕ್ಕೂ ಪತ್ರಕರ್ತರ ಹಿತ ಕಾಯುವುದು ಸಂಘದ ಮೂಲ ಉದ್ದೇಶವಾಗಿದೆ. ಆಟದಲ್ಲಿ ದೈಹಿಕ ಆರೋಗ್ಯದ ಸುರಕ್ಷತೆಯನ್ನ ಎಲ್ಲಾ ಆಟಗಾರರು ಕಾಯ್ದುಕೊಳ್ಳಬೇಕು. ಜಿಲ್ಲೆಯ ವಿವಿಧ ತಾಲೂಕಿನ ಆಟಗಾರರು ಟೂರ್ನಮೆಂಟ್ನಲ್ಲಿ ಭಾಗವಹಿಸಲಿದ್ದು, ಹೊರಗಿನ ಆಟಗಾರರಿಗೆ ವಸತಿ ವ್ಯವಸ್ಥೆಯನ್ನ ಸಂಘದಿಂದ ಕಲ್ಪಿಸಲಾಗುವುದು. ಒಟ್ಟಾರೆಯಾಗಿ ಆಟಗಾರರ ಹಿತ ಮುಖ್ಯವಾಗಿದೆ ಎಂದರು. ಈ ವೇಳೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಅರುಣ್ ಕುಮಾರ್ ಹಿರೇಮಠ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶರಣು ದೊಡ್ಡೂರ್, ನೈಟ್ ರೈಡರ್ಸ್ ಮಾಲಕರಾದ ಎಚ್ಎಂ ಶರೀಫ್ನವರ್, ಆನಂದಯ್ಯ ವಿರಕ್ತಮಠ್, ವಿನ್ನರ್ಸ್ ತಂಡದ ಮಾಲಕರಾದ ಟಿಎನ್ ಭಾಂಡ್ಗೆ, ಸುನಿಲ್ ತೆಂಬುದಮನಿ, ಆರ್ಸಿಬಿ ತಂಡದ ಮಾಲಕರಾದ ಅಜಿತ್ ಹೊಂಬಾಡಿ, ಕ್ರೀಡಾ ಸಮಿತಿ ಸದಸ್ಯರಾದ ವೆಂಕಟೇಶ್ ಇಂಬ್ರಾಪುರ್, ಸಂತೋಷ್ ಕೊಂಡೂರ್ ಸೇರಿದಂತೆ ವರದಿಗಾರರು ಹಾಗೂ ಛಾಯಾಗ್ರಾಹಕರು ಉಪಸ್ಥಿತರಿದ್ದರು. ಅವರದೇ ಒಂದು ಡ್ರೆಸ್ ಎಲ್ಲ ಒಂದು ಕಿಟ್ ಅನ್ನು ಕೊಡ್ತಾ ಇದ್ದಾರೆ. ಈ ನಿಟ್ಟಿನೊಳಗೆ ನಾವು ಜಿಲ್ಲಾ ಸಂಘದ ಪರವಾಗಿ ಅವರಿಗೆ ಮತ್ತೊಮ್ಮೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ನನ್ನ ಜೊತೆಗೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಂತ ಶರಣು ದೊಡ್ಡೂರವರು, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಅರುಣ್ ಕುಮಾರ್ ಹಿರೇಮಠ ಅವರು, ನಮ್ಮ ಸಂಘದ ಹಿಂದಿನ ಅಧ್ಯಕ್ಷರು ಹಾಗೂ ವಿನ್ನರ್ಸ್ ತಂಡದ ಮಾಲೀಕರಾದಂಥ ಅನಂತ್ ಕಾರ್ಕಳ್ ಅವರು, ಸುನಿಲ್ ತೆಂಬುದಮನಿ ಅವರು, ಜೊತೆಗೆ ಟಿ ಎನ್ ಭಾಟಿಗೆ ಅವರು, ರೋಲ್ ಕಿಂಗ್ಸ್ನ ಮಾಲೀಕರು ಹಾಗೂ ರತ್ನಾಕರ ವಾಣಿಜ್ಯ ದಿನಪತ್ರಿಕೆ ಸಂಪಾದಕರಾದಂಥ ಗಿರೀಶ್ ಪೂಜಾರ್ ಅವರು, ನೈಟ್ ರೈಡರ್ಸ್ ತಂಡದ ಮಾಲೀಕರು ಹಾಗೂ ದಿನಶ್ರೀ ಟೈಮ್ಸ್ನ ಸಂಪಾದಕರಾದಂಥ ಆನಂದ್ ವಿರಕ್ಮಠ್ ಅವರು, ಜೊತೆಗೆ ನಮ್ಮ ಕ್ರೀಡಾ ಸಮಿತಿಯ ಚೇರ್ಮನ್ರಾದಂಥ ವೆಂಕಟೇಶ್ ಇಂಬ್ರಾಪುರ್ ಅವರು ಹಾಗೂ ಆರ್ಸಿಬಿ ತಂಡದ ಮಾಲೀಕರು ಹಾಗೂ ಕ್ರೀಡಾ ಸಮಿತಿ ಸದಸ್ಯರಾದಂಥ ಸಂತೋಷ್ ಕೊಣ್ಣೂರು ಇದ್ದಾರೆ. ಈ ಅಲ್ಲ, ತಂಡದ ನಾಯಕರು, ಮಾಲಕರಲ್ಲ, ನಾಯಕರು. ಈ ನಿಟ್ಟಿನೊಳಗೆ 4 ದಿನ ಕಾಲ ಇದು ಮಾಡ್ತೀವಿ. ಜೊತೆಗೆ ನಮ್ಮ ಈ ಟೂರ್ನಿಗೆ ಮಂಜುನಾಥ್ ಅಬ್ಬಿಗಿರಿ ಅವರು ಒಂದು ಇಬ್ಬರು, ಯಾರು ರವಿಕಾಂತ್ ಅಂಗಡಿ ಮತ್ತು ಮಂಜುನಾಥ್ ಅಬ್ಬಿಗಿರಿ ಅವರು ಊಟ, ಟಿಫನ್, ಸ್ನ್ಯಾಕ್ಸ್ ಏನಿದೆ ಇಬ್ಬರು ಶೇರ್ ಮಾಡ್ಕೊಂಡು ಮಾಡ್ತಂತ ಹೇಳಿದ್ರು. ಆಲ್ರೆಡಿ ಈಗ ಅವ್ರು ಇವತ್ತು ಅವ್ರು 50% ಶೇರನ್ನು ಕೊಟ್ಟಂತ ಹೇಳಿ ಇವತ್ತು. ಇನ್ನು 50% ಶೇರನ್ನು ನಾವು ರವಿಕಾಂತ್ ಅಂಗಡಿಗೆ ಹೇಳ್ಬೇಕು. ಅವ್ರು ಕೊಟ್ಟ ತಕ್ಷಣ ಕೊಡಲಿಲ್ಲ ಅಂದರೆ ವಾಪಸ್ ನಾವು ಸಂಘದಿಂದ ಭರಣೆ ಮಾಡ್ತೀವಿ. ಜೊತೆಗೆ ಅವತ್ತಿ ನಾವು ವ್ಯವಸ್ಥೆ ಅಂದರೆ ಟೆಂಟ್ ಕೂಡಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ. ಸ್ಕೋರರ್ ಭಾಗಕ್ಕೆ ಈ ಯಾವ ಟೀಮ್ ಪಂದ್ಯ ನಡೀತಿದ್ದಲ್ಲ ಆ ಟೀಮಿನ ಒಬ್ಬರು ಸ್ಕೋರರ್ ಇರ್ತಾರೆ, ಅಕ್ಕಪಕ್ಕ ಒಬ್ಬರು ಆ ಟೀಮಿನ ಒಬ್ಬರು ತಂಡ ಸದಸ್ಯರು ಇರ್ತಾರೆ. ಜೊತೆಗೆ ನಮ್ದು ಏನಂದ್ರೆ ಪ್ಯೂರ್ಲಿ ಕಾನಿಪ ಸದಸ್ಯತ್ವವನ್ನು ಹೊಂದಿದಂಥ ಕಾರ್ಡ್ ಹೊಂದಿದಂಥವ್ರಿಗೆ ಮಾತ್ರ ಅವಕಾಶ ಐತಿ ಸರ. ಅವರು ಮತ್ತು ಇನ್ನೊಂದು ಅಡಿಷ್ನಲ್ ಆಗಿ ಹೆಚ್ಚುವರಿಯಾಗಿ ಅವರು ಆಯಾ 4 ತಂಡಗಳಿಗೆ ಅವಕಾಶ ಐತಿ. ಹೆಚ್ಚುವರಿಯಾಗಿ ಒಬ್ಬ ಸದಸ್ಯರನ್ನು ಅದು ಫಾರ್ಮ್ ತೊಗೊಂಡು ಫಿಲಪ್ ಮಾಡಿ ತೊಗೊಂಡು 100 ರೂಪಾಯಿ ಫಾರ್ಮ್ ತೊಗೊಂಡು ಕೊಟ್ಟು ಅವ್ರು ತಮ್ಮ ತಂಡ ಒಬ್ಬರನ್ನ ಆಯ್ಕೆ ಮಾಡೋಕ್ಕೆ ಅವಕಾಶ ಐತಿ. ಇದು ಇಷ್ಟು ನಮ್ಮದು ಮಾಹಿತಿ. ಉಳಿದದ್ದನ್ನು ಆಯಾ 4 ತಂಡದ ಮಾಲೀಕರ ಪೈಕಿ ಮೊದಲನೇದಾಗಿ ಅಡಿಷ್ನಲ್ ಈಗ 14 ಮಂದಿ ತೊಗೊಂಡ್ರಲ್ಲ, ಇನ್ನೊಬ್ಬರಿಗೆ ಅವಕಾಶ ಐತಿ. ಬಟ್ ಕಾನಿಪ್ ಸದಸ್ಯತ್ವ ಇರ್ಬೇಕಷ್ಟ ಅವರಿಗೆ. ಅಲ್ಲ, ಎಲ್ಲ ಮುಗಿಲಿ ಆಮ್ಲಿಕ್ಕೆ. ಈ ನೆಕ್ಸ್ಟ್ ಈಗ ನಮ್ಮ ವಿನ್ನರ್ಸ್ ತಂಡದ ಮಾಲೀಕರು ಹಿಂದಿನ ಅಧ್ಯಕ್ಷರಾದಂಥ ಡಾಕ್ಟರ್ ಅನಂತ್ ಎಸ್ ಕಾಕ ಅವರು ಒಂದು ಮಾತಾಡ್ತಾರೆ. ಭಾಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ದೈಹಿಕ ಮಾನಸಿಕ ವ್ಯವಸ್ಥೆ ಜೊತೆಗೆ
ಏನು ಒತ್ತಡದ ಮಧ್ಯೆ ಇರುವಂಥ ಪತ್ರಕರ್ತರಿಗೆ ಒಂದು ಉಲ್ಲಾಸ ಹುಮ್ಮಸ್ಸು ಬರಬೇಕು ಅನ್ನುವಂಥ ಉದ್ದೇಶದಿಂದ ಮತ್ತು ಒಗ್ಗಟ್ಟು ನಾವೆಲ್ಲ ಒಂದಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ಕೊಡಲಿಕ್ಕೆ ಬಹುಶಃ ಗದಗಿನ ಇತಿಹಾಸದೊಳಗಡೆ ಇದು ಫಸ್ಟ್ ಟೈಮ್. ನಾನು ಹಾಗಾಗಿ ಈಗ ಏನು ಆಯ್ಕೆ ಇದ್ದಾರ ಪದಾಧಿಕಾರಿ ಎಲ್ಲರಿಗೂ ಅಧ್ಯಕ್ಷ ಆದಿಯಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದೊಂದು ಉತ್ತಮವಾದಂಥ ಬೆಳವಣಿಗೆ. ಆಯೋಜನೆ ಸರಿಯಾಗಿ ಮಾಡಿದ್ದಾರೆ, ಇನ್ನಷ್ಟು ಮತ್ತಷ್ಟು ಮಾಡಬೇಕು ಅನ್ನುವಂಥ ಚರ್ಚೆ ನಾವು ಮಾತಾಡ್ತಾ ಇದ್ದೀವಿ. ಊಟದ ವ್ಯವಸ್ಥೆ, ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ದುಡ್ಡಿದೆ, ಆ ದುಡ್ಡನ್ನು ಬಳಕೆ ಮಾಡ್ಕೋಬೇಕು ಅಂತ ಅವ್ರಿಗೆ ಭಾಳಷ್ಟು ನಾನು ವಿನಂತಿ ಮಾಡಿಕೊಂಡಿದ್ದೀನಿ. ಯಾರದೇ ಟ್ರೋಫಿ ಹೊರಗಿನವ್ರದ್ದು ತಗೊಳ್ಳೋದಿಲ್ಲ, ಯಾವ ಪತ್ರಿಕೆಯವ್ರದ್ದು ತಗೊಳ್ಳೋದಿಲ್ಲ, ಟಿ ವಿ ಅವ್ರದ್ದು ತಗೊಳ್ಳೋದಿಲ್ಲ. ಅದು ನಮ್ಮ ವಿಚಾರವನ್ನು ಅವ್ರಿಗೆ ವ್ಯಕ್ತಪಡಿಸಿದ್ದು ಅವರು ಒಂದು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇನ್ನು ಮಂಜುನಾಥ್ ಅಬ್ಬಿಗೇರಿ ಸರ್ ಅವತ್ತು ಹೇಳಿದ್ದಾರೆ ಊಟದ ವ್ಯವಸ್ಥೆ ಟಿಫಿನ್ನು ಅದೆಲ್ಲ. ಅವರು ಪತ್ರಿಕೆ ಮಾಧ್ಯಮ ಸಂಪಾದಕರ ಸಂಘದ ಉಪಾಧ್ಯಕ್ಷರು ಹೀಗಾಗಿ ಇರೋದರಿಂದ ಅವರು ಹೊರಗಿನವರು ಅನ್ನುವಂಥ ಭಾವನೆ ನಮ್ಮಲ್ಲಿ ಇಲ್ಲ. ಸೊ ಹಾಗಾಗಿ ಆ ನಿಟ್ಟಿನೊಳಗೆ ಅವರ ಏನು ಅಪೇಕ್ಷೆ ಇದೆ ಆ ಅಪೇಕ್ಷೆಗಳನ್ನು ನಿಮ್ಮೆಲ್ಲರ ಪರವಾಗಿ ಒಪ್ಕೊಳ್ಬಹುದಾ ಅಂಥೇಳಿ. ಎಲ್ರಿಗೂ ಮೊಟ್ಟಮೊದಲನೇದಾಗಿ ನಮಸ್ಕಾರ. ಈ ಒಂದು ಆಯೋಜನೆ ಮಾಡಿದಂಥ ಆಯೋಜಕರಿಗೂ ಅಂದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಮೊಟ್ಟಮೊದಲನೇದಾಗಿ ಧನ್ಯವಾದಗಳನ್ನು ನಮ್ಮ ಎಲ್ಲ ಒಂದು ತಂಡದ ಮಾಲೀಕರ ವತಿಯಿಂದ ಹೇಳುತ್ತೇನೆ. ಜೊತೆಗೆ ಈ ಒಂದು ಟೂರ್ನಮೆಂಟಿಗೆ ಸ್ಥಳ ಅವಕಾಶ ಮಾಡಿಕೊಟ್ಟಂಥ ಕಬಡ್ಡಿಯವ್ರಿಗೂ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಒಂದು ಕಾರ್ಯಕ್ರಮವು ಆಲ್ರೆಡಿ ನಮ್ಮ ಹಿರಿಯರು ಹೇಳದಂತಾಗ ಸಾಕಷ್ಟು ಅಧ್ಯಕ್ಷರು ತಯಾರಿ ಇಟ್ಕೊಂಡಾರ. ಜೊತೆಗೆ ನಮ್ಮ ಇನ್ನೋರ್ವ ತಂಡದ ತಂಡದ ಮಾಲೀಕರಾದಂಥ ನಮ್ಮ ಹಿರಿಯರು ಎಲ್ಲರೂ ಸಲಹೆಗಳನ್ನು ಕೊಟ್ಟರ. ಅದೇ ರೀತಿ ನಮ್ಮ ಏನು ಸಲಹೆಗಳು ಹೇಳ್ಬೇಕಪ್ಪ ಅಂತಂದ್ರೆ ಸೇಮ್ ಆ್ಯಸ್ ಇಟ್ ಈಸೇ ಇರ್ತಾವೆ. ಆಲ್ಮೋಸ್ಟ್ ಯಾವುದೇ ಸಲಹೆ ಸೂಚನೆಗಳು ಬದಲಾವಣೆ ಅಂತಂತ ಇಲ್ಲ. ನಾವು ಓನರ್ ಬೇರೆ ಬೇರೆ ಟೀಮಿನ ಓನರ್ ಇರ್ಬೋದು, ಎಲ್ಲರೂ ಅನ್ನೋ ಒಂದು ಭಾವನೆ ಒಳಗೆ ಇದೊಂದು ಫಿಸಿಕಲಿ ಫಿಟ್ ಇರಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ. ಹಾಗಾಗಿ ಯಾವುದೇ ಟೀಮ್ 4 ಇದ್ರೂ ಎಲ್ಲರೂ ಪತ್ರಕರ್ತರೇ ಇರೋದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಯಾವುದೇ ಅನುಮಾನ ಇಲ್ಲ ಅಂತಂದು ಹೇಳಿ ನನಗೆ 2 ಮಾತು. ಸ್ಕೋರ್ ಬರೋದಿಲ್ಲ, ಅದಕ್ಕೆ ಹೆಂಗೆ ಮಾಡ್ತೀರಿ? ನಮಗೆ ಸ್ಕೋರ್ ಬರಬೇಕು, ಇಂಡಿವಿಜುವಲ್ ಬ್ಯಾಟ್ಮನ್ಸ್ ಬೌಲರ್ ಅದು ಅಂತೇಳಿ. ಅದಂತೂ ಆ ಸಾಫ್ಟ್ವೇರ್ ಅಂತೂ ನಮ್ಮ ಕಡೆ ಇಲ್ಲ. ಯಾಕಂದ್ರೆ ನಾವು ಕ್ರಿಕೆಟ್ ಲೈವ್ ನಿಮಗೂ ಗೊತ್ತೈತಿ. ಲಾಸ್ಟ್ ಟೈಮ್ ಸರ್ಕಾರಿ ನೌಕರ ಸಂಘ ಬಂದುಬಿಟ್ರೆ ಯಾವುದೂ ಮಾಡಿಲ್ಲ. ಆ ನೌಕರ ಸಂಘದೊಳಗೂ ಸ್ಕೋರರ್ ಬೋರ್ಡ್ ಇಲ್ಲ. ನಾವು ಮತ್ತೆ ಇಲ್ಲಿ ಫೋಟೋಶಾಪ್ ಹೋಗ್ಬೇಕು, ಕೊರಲ್ ಹಾಕೋಬೇಕು, ಅಲ್ಲೇ ಡಿಸೈನ್ ಮಾಡ್ಕೋಬೇಕು, ಹೆಸರು ಹಾಕಬೇಕು. ಅದು ನೀವು ನಾ 6 ಹಾಕೋರು ಆಗಲಿ ಅಂದ್ರೆ ಮುಂದೆ ಮತ್ತೊಂದು 6 ಹೊಡ್ಬಿಟ್ಟಿರ್ತೀರಿ. ಅಷ್ಟು ಅಪ್ಡೇಟ್ ಮಾಡೋಕೆ ಸ್ಕೋರರ್ ಬೋರ್ಡ ಬೇಕು ಅದಕ್ಕೆ. ಸೊ ಅದ್ರ ಬಗ್ಗೆ ನಾವು ಹೋದ ನಂತರ ಅದೊಂದು ಡಿಸ್ಕಷನ್ ಮಾಡಿರಿ. ಉಳಿದಂತೆ ಅಣ್ಣನ ಸರಿ ಏನು ಮಾತಾಡ್ರೆ, ಸಂಘದ ಅಧ್ಯಕ್ಷರು ಮಾತಾಡ್ರೆ ಅದಕ್ಕೂ ನಾವು ಜೊತೆಯಾಗಿರ್ತೀವಿ. ಮತ್ತು ನಿಜ ಅವ್ರು ಹೇಳ್ದಂಗೆ ಖುಷಿಲೇ ಮಾಡಕತ್ತೀವಿ. ಇನ್ನೊಂದು 5,000 ರೂಪಾಯಿ ಮಾಡಿಬಿಟ್ರೆ ಚಲೋ ಆಗಿಬಿಡ್ತಲ್ಲೋ ಮರ ಅಂತನೂ ಲಾಸ್ಟ್ ಮುಗಿದ ಮೇಲೆ ಅನ್ಸ್ಬಾರ್ದು. ಏನಕ್ಕೆ 5,000 ರೂಪಾಯಿ ಕಣ್ಣು ಆಗಬಾರ್ದು. ಇಷ್ಟೆಲ್ಲ ಮಾಡಿರ್ತೀವಂತ ಲಿಟ್ರಲಿ ಅವ್ರಿಗೆ ಪ್ರತಿಯೊಂದನ್ನು ಕೂಡ ಸರಿ ಯಾವುದೂ ಅಧ್ಯಕ್ಷರು ತೊಂದರೆ ಆಗ್ಲಾರ್ದಂಗೆ ಹಿರಿಯರು ಏನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾವು ಕೂಡ ಇನ್ನೊಂದು ತಂಡದ ನಮ್ಮ ಹಿರಿಯರು ಶರೀಫ್ನವ್ರು ಸರ್ ಅವ್ರ ಬಗ್ಗೆ ನಮ್ಮ ತಂಡದ ಪರವಾಗಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ. ಇನ್ ಕೇಸ್ ಕಾಂಟ್ರಿಬ್ಯೂಷನ್ ಮಾಡೋದು ಬಂತು ಅಂದರೆ ಡೆಫಿನೆಟ್ಲಿ ನಾವು ಮಾಡ್ತೀವಿ. ಅಲ್ಲಿ ಈಗಾಗಲೇ ಹೇಳ್ದಂಗೆ ಊಟ ನೀರು ಮತ್ತೊಂದು ನಮಗೊಂದು ಯಾವುದೇ ರೀತಿ ಈಗ ಒಂದಷ್ಟು ಜನ ನಮ್ಮ ಮೌನೇಶ್ ಸರ್ ಅವರೆಲ್ಲ ಪೌರಾಯುಕ್ತರಿಗೆ ಯಾವುದೇ ಅದನ್ನು ಸಂಘದಿಂದನೂ ಮನವಿ ಮಾಡಿರಿ, ಇಂಡಿವಿಜುವಲ್ ಕೂಡ ಹೇಳಕ್ಕೆ ಬರುತ್ತೆ. ಒಟ್ಟಾರೆ ಈ ಮಾಡಕತ್ತೀವಿ. ಇದು ಸಕ್ಸಸ್ಫುಲ್ ಇವೆಂಟ್ ಆಗಬೇಕು. ಇದ್ರಂಗೆ ಯಾಕಂದ್ರೆ ಬರೋದಿನ ಬಂದಾಗ ನಿಮ್ಮ ಸ್ಥಾನದಾಗ ಇನ್ನೊಬ್ರು ಇದ್ದಾರೋ ಹೆದರ್ಬೇಕು, ಹಂಗೆ ನನಗೆ ಮಾಡೋಕ್ಕತ್ತ ನಿಲ್ಬಿಡಪ್ಪ ಅನ್ನುವಂಗೆ. ಅದಕ್ಕೆ ದಯಮಾಡಿ ಆ ಕ್ಷೇಮಾಭಿವೃದ್ಧಿ ನಿಧಿನ ಬಳಕೆ ಆಗಲಿ. ಅದ್ರ ಜೊತೆಗೆ ನಮ್ಮ 4 ತಂಡದ ಮಾಲಕರು ಕೂಡ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡುವಂಥದ್ದು ಬಂತಂದರೆ ಡೆಫಿನೆಟ್ಲಿ ಮಾಡ್ತೀವಿ ಅಂತೇಳಿ. ಅದು ಆ ದೊಡ್ಡ ಇವೆಂಟಿಗೆ ಒಂಚೂರು ಅವರೆಲ್ಲ ಮೀಟಿಂಗ್ ಕರೆಯೋದ್ರಿಂದ ನಮ್ಮ ಆಫೀಸ್ ಬಂದ್ರಿಂದ ಹಾಕೋಬೇಕಾಗಿತ್ತು. ಕ್ಷಮೆ ಇರಲಿ. ಮುಂದೆ ನೀವೇನು ಡಿಸ್ಕಷನ್ ಮಾಡ್ತೀವಿ ನಮ್ಮ ಒಂದು ತಂಡದ ಪರವಾಗಿ ನಾವು ಕೂಡ ಜೊತೆಗಿರ್ತೀವಿ. ಎಲ್ರಿಗೂ ಧನ್ಯವಾದ. ಮೊಟ್ಟ ಬಾರಿಗೆ ಈ ಗದಗ ಮೀಡಿಯಾ ಕ್ರಿಕೆಟ್ ಲೀಗ್ನ ಆಯೋಜಿಸಿದ ಒಳ್ಳೆಯ ಬೆಳವಣಿಗೆ ಆಗಿದೆ. ಈ ಕ್ರೀಡಾಕೂಟದಲ್ಲಿ ಯಾರು ಚೆನ್ನಾಗಿ ಭಾಗವಹಿಸ್ತಾರಲ್ಲ ಅವ್ರನ್ನ ಈ ಮುಂದೆ ನವೆಂಬರ್ 2 ಮತ್ತು 3ನೇ ತಾರೀಕು ಮಡಿಕೇರಿಯಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಇರೋದ್ರಿಂದ ಇಲ್ಲಿ ಯಾರ್ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇದು ಮಾಡ್ತಾರಲ್ಲ ಅವ್ರನ್ನ ಆ ಟೂರ್ನಮೆಂಟಿಗೆ ಆಯ್ಕೆ ಮಾಡಿ. ಮೀಡಿಯಾ ಕ್ರಿಕೆಟ್ ಲೀಗ್ 2026ನ ಆಯೋಜನೆ ಮಾಡಿದ್ವಿ. ಮೊದಲಿಗೆ ನಾವೆಲ್ಲ ಅಂದ್ಕೊಂಡಿದ್ವಿ ಆ ಥರ ಆಡಿಸ್ಬೇಕು, ಈ ಥರ ಆಡಿಸ್ಬೇಕು, ಒಂಥರ ಬಿಲ್ಡಿಂಗ್ ಮಾಡಿ ಆಡಿಸ್ಬೇಕಂತ. ಅದು ನಮ್ಮ ಹಿರಿಯರೆಲ್ಲ ಹೇಳಿದ್ರು ಆ ಥರ ಬೇಡ, ಚೀಟಿ ಎತ್ತಿ ಆಡ್ಸೋಣ ಅಂತೇಳಿ. ಅದೇ ಥರನಾಗಿ 4 ಫ್ರಾಂಚೈಸಿಗಳನ್ನು ಮಾಡಿ ಆ ಮುಖಾಂತರ ಆಟ ಆಡ್ಸ್ಬೇಕಾಗಿದ್ವಿ. ನಾವು ಮೊದಲು ಅಂದ್ಕೊಂಡ್ವಿ ಒಂದು 3, 4, 5ನೇ ತಾರೀಕು ಮಾಡ್ಬೇಕಂತೇಳಿ. ಎಲ್ಲರೂ ಏನಂದ್ರು
ಭಾಳ ದಿನ ಆಗೈತಿ ಆಡಿಲ್ಲ ಅಂತೇಳಿ 1 ತಿಂಗಳ ಕಾಲ ನಾವಾಗಲೇ ಅನೇಕ ಟೀಮ್ಗಳು ಕೋಚ್ಗಳ ಕಡೆ ಎಲ್ಲ ತರಬೇತಿ ಪಡೆದಾರ. ಈಗ ಎಲ್ಲರೂ ರೆಡಿ ಆಗ್ಯಾರ, ಒಟ್ಟು 4 ಟೀಮ್ ರೆಡಿ ಆಗ್ಯಾವು. ಆ ಮುಖಾಂತರ ಎಲ್ಲರಿಗೂ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ, ಈ ಪ್ರೀಮಿಯರ್ ಲೀಗ್ ಏನು ನಮ್ಮದು ಗದಗ ಮೀಡಿಯಾ ಕ್ರಿಕೆಟ್ ಲೀಗ್ ಏನೈತಲ್ಲ ಎಲ್ಲರನ್ನೂ ಒಂದುಗೂಡ್ಸೋಕೆ ಒಂದು ವೇದಿಕೆ ಆಗೈತೆ ಅಂತ ಹೇಳಿದರೆ 2 ಮಾತು ಇಲ್ಲ, ಎಲ್ಲರನ್ನೂ ಒಂದುಗೂಡ್ಸೋಕೆ ಒಂದು ವೇದಿಕೆ ಆಗೈತಿ. ಹಾಗಾಗಿ ಈ ಕ್ರಿಕೆಟ್ ಕೂಡ ಎಲ್ಲರೂ ಬೆಳಗ್ಗೆ ನಾವು ಯಾರೂ ಸಿಗ್ತಿದ್ದಿಲ್ಲ, ಭಾಳ ಸ್ಟ್ರೆಸ್ನಾಗ ಇರ್ತಿದ್ವಿ, ಕೆಲ್ಸಕ್ಕೆ ಹೋಗ್ಬೇಕು ಅಂತೇಳಿ ಬೆಳಗ್ಗೆ ಹೇಳೋದು, ರೆಡಿ ಆಗೋದು, ಹೋಗೋದು ಹಿಂಗೆ ಇತ್ತು. ಆದರೆ 1 ತಾಸು ಮುಂಚೆ ಎದ್ದು ನಾವು ಈಗ ಗ್ರೌಂಡಿಗೆ ಬರ್ತೀವಿ, ಗ್ರೌಂಡಿಗೆ ಬಂದು ಎಲ್ಲರೂ ಸೇರಿ ಆಟ ಆಡ್ತೀವಿ, ಎಲ್ಲರೂ ಮಾತಾಡ್ತೀವಿ, ಎಲ್ಲರೂ ಕುಶೋಪರಿ ವಿಚಾರ ಮಾಡ್ತೀವಿ. ಮತ್ತು ನಮ್ಮ ಬೆಳಗ್ಗೆ ಬರೋದ್ರಿಂದ ನಮಗೊಂಥರ ನಮ್ಮದು ಆರೋಗ್ಯದಾಗ ಹೆಂಗೈತೆ ಅಂದ್ರೆ ಮೊದಲಿಗೆಲ್ಲ ಹೇಳ್ತಿದ್ದಿಲ್ಲ ನಾವು, ಈಗೆಲ್ಲ ಎದ್ದು ಬರೋದ್ರಿಂದ ನಮ್ಗೆ ಆರೋಗ್ಯಕ್ಕೆ ಅದು ಒಳ್ಳೆಯದಾಗೈತಿ. ಹಾಗಾಗಿ ಈ ಕ್ರಿಕೆಟ್ ಲೀಗ್ ಏನೈತಲ್ಲ ಎಲ್ಲರೂ ಎಲ್ಲ ತಂಡಗಳೇನು ಗೆಲ್ಲುವಂಥ ಹುಮ್ಮಸ್ಸಿನೊಳಗದವು. ಎಲ್ಲರೂ ಒಳ್ಳೊಳ್ಳೆ ಸ್ಕೋರ್ ಮಾಡಿರಿ, ಎಲ್ಲರೂ ಗೆಲುವಿನ ಹಾದಿಯೊಳಗೆ ಇರಲಿ ಅಂತೇಳಿ 2 ಮಾತು ಹೇಳ್ತಾ ನನ್ನ ಮಾತನ್ನು ಕೆಜಿ ನ್ಯೂಸ್.